ನೋಡ್ರಿ. ಆದ್ರೆ ಎಲ್ಲದ್ರ ಬಗ್ಗೆ ಮನುಷ್ಯನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನ್ರಿ. ಹೇಳ್ರಿ, ಯೇಸುವೆ ಇಲ್ಲದೆ ಪಾಪವೇ ಹೋಗದು, ಪಾಪವು ಇದ್ದರೆ ಸಿಗದು ಸ್ವರ್ಗವು. ಯೇಸುವೆ ಇಲ್ಲದೆ ಪಾಪವೇ ಹೋಗದು, ಪಾಪವು ಇದ್ದರೆ ಸಿಗದು ಸ್ವರ್ಗವು. ಪಾಪಿಗಾಗಿಯೇ ಯೇಸು ರಕ್ತವಿತ್ತನು, ಸರ್ವಲೋಕಕ್ಕೆ ಇದನ್ನೇ ಹೇಳೆಂದನು. ಪಾಪಿಗಾಗಿಯೇ ಯೇಸು ರಕ್ತವಿತ್ತನು, ನಂಬಿದ ಜನರಿಗೆ ಇದನ್ನೇ ಸಾರು ಎಂದನು. ಕ್ರಿಸ್ತನಲ್ಲಿ ಇದ್ದವರಿಗೆ ಶಿಕ್ಷೆಯೇ ಇಲ್ಲ, ಯೇಸುವೆ ಇಲ್ಲದೆ ಪಾಪವೇ ಹೋಗದು, ಪಾಪವು ಇದ್ದರೆ ಸಿಗದು ಸ್ವರ್ಗವು. ತಪ್ಪು ಮಾಡಲು ಕಟ್ಟಳೆಯೇ ಬಿಡದು, ತಪ್ಪು ರುಜುವಾದರೆ ಮನುಜನೆ ಬಿಡನು. ಮನುಜನ ದೋಚುವವನು ಅಪರಾಧಿಯಾದರೆ ಆ ತಪ್ಪನು ಮಾಡಿದ ಮನುಜನ ನೀ ಶಿಕ್ಷಿಸುತ್ತಿಲ್ಲವೋ. ಮನುಜನ ದೋಚುವವನು ಅಪರಾಧಿಯಾದರೆ ಆ ತಪ್ಪನು ಮಾಡಿದ ಮನುಜನ ನೀ ಶಿಕ್ಷಿಸುತ್ತಿಲ್ಲವೋ. ಜಾಮೀನು ದೊರಕದೆ ಸೆರೆಮನೆ ಬಿಡದೆ ಮಾಡಿದ ತಪ್ಪಿಗೆ ಇಷ್ಟೊಂದು ಶಿಕ್ಷೆ. ನನ್ನೇಸುವಂತೆ ಕ್ಷಮಿಸುವವರು ಮತ್ಯಾರು ಇಲ್ಲ, ಯೇಸುವೆ ಇಲ್ಲದೆ ಪಾಪವೇ ಹೋಗದು, ಪಾಪವು ಇದ್ದರೆ ಸಿಗದು ಸ್ವರ್ಗವು. ಸೃಷ್ಟಿಯ ನೀಡಿದ್ದು ಮನುಜಗೆ ದೇವರೇ, ಬದುಕನು ನೀಡಿದ್ದು ಮನುಜಗೆ ದೇವರೇ. ಸೃಷ್ಟಿಯ ಮಾಡಿದ ದೇವರು ಇಲ್ಲವೆನ್ನುವುದು ತಪ್ಪು, ಆ ದೇವರ ನಂಬದೆ ಇರುವುದು ಅದು ಕೂಡ ತಪ್ಪು. ಸೃಷ್ಟಿಯ ಮಾಡಿದ ದೇವರು ಇಲ್ಲವೆನ್ನುವುದು ತಪ್ಪು, ಆ ದೇವರ ನಂಬದೆ ಇರುವುದು ಅದು ಕೂಡ ತಪ್ಪು. ಯೇಸುವ ನಂಬಲು ಕ್ಷಮಿಸುವೆ ನಾನೆಂದು ಕಳಿಸಿದನು ಪಾಪಿಗಾಗಿ. ಆ ಯೇಸುವ ನಂಬಿದ ನೀನು ಬಲಿಯಾದರೆ ಸ್ವರ್ಗವೇ. ಯೇಸುವೆ ಇಲ್ಲದೆ ಪಾಪವೇ ಹೋಗದು, ಪಾಪವು ಇದ್ದರೆ ಸಿಗದು ಸ್ವರ್ಗವೇ.